ನಮಸ್ತೆ ಕರ್ನಾಟಕ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಂಬಿದ್ದೀನಿ. ಖಂಡಿತವಾಗಿಯೂ ರಾಯರ ದಯದಿಂದ ಎಲ್ಲರೂ ಚೆನ್ನಾಗಿರ್ತೀರಿ. ಹಾಗೆ ತಾಯಿ ಮಂಚಾಲಮ್ಮನನ್ನ, ತಾಯಿ ಮಾರಿಕಾಂಬೆಯನ್ನ, ನಮ್ಮ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ನಾನಿವತ್ತು ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಒಂದು ವಿಷಯವನ್ನ ತಂದಿದ್ದೇನೆ. ನಮ್ಮ ಪ್ರೀತಿಯ ಆರಾಧ್ಯರ ಪ್ರೀತಿಗೆ ಪಾತ್ರರಾಗಲಿಕ್ಕೆ ಈಗಾಗಲೇ ಪ್ರೀತಿಗೆ ಪಾತ್ರರಾಗಿದ್ದೀವಿ. ಅವರು ನಮಗೆ ತಂದೆಯಾಗಿದ್ದಾರೆ. ಆ ಮಂತ್ರಾಲಯಕ್ಕೆ ಹೋದರೆ ಅದವರು ನಮ್ಮ ತವರು ಮನೆ ಅಂತ ತಿಳ್ಕೊತೀವಿ. ಹಾಗಾದರೆ ಇದರ ಜೊತೆಯಲ್ಲಿ ಇನ್ನೊಂದು ಒಳ್ಳೆಯ ಅವಕಾಶ, ರಾಯರಿಗೆ ಹತ್ತಿರವಾಗುವಂಥ, ಇನ್ನೂ ಹತ್ತಿರವಾಗುವಂಥ ಅವಕಾಶ ನಮಗಿಲ್ಲಿ ಬಂದಿದೆ. ದಯವಿಟ್ಟು ನೀವೆಲ್ಲರೂ ನನ್ನ ಕಾರ್ಯಕ್ರಮವನ್ನು ಯಾರು ನೋಡ್ತೀರಿ ಎಲ್ಲರೂ ಈ ಕಾರ್ಯಕ್ರಮವನ್ನು ನೋಡಿ ನಿಮ್ಮಲ್ಲಿ ಎಷ್ಟು ಆಗುತ್ತೋ ಅಷ್ಟನ್ನು ರಾಯರಿಗೆ ಅರ್ಪಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿ. ಹಾಗಾದರೆ ಏನು ಅರ್ಪಣೆಯನ್ನು ಮಾಡಬೇಕು ರಾಯರಿಗೆ ಏನು ಅರ್ಪಣೆಯನ್ನು ಮಾಡಬೇಕು ಅಂದರೆ, ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕು ಅದೇ ಆಗಬೇಕು ಅಂತಾರಲ್ವ. ಹಾಗೆ 1 ವರ್ಷದ ಹಿಂದಿನ ಆರಾಧನೆಗಿಂತ ಮುಂಚೆ ನನಗೆ ನನ್ನ ಮೊಬೈಲಿಗೆ ಒಂದು ಗ್ರೂಪ್ ಬರುತ್ತೆ. ಆ ಗ್ರೂಪಲ್ಲಿ ನಾನು ಎಂಟ್ರಿ ಆಗ್ತೇನೆ. ಆದರೆ ಒಂದೇ ಒಂದು ದಿನಾನು ನನಗೆ ಆ ಗ್ರೂಪಲ್ಲಿ ರಾಯರ ಜಪ ಮಾಡಬೇಕು ಅಥವಾ ರಾಯರ ಭಜನೆ ಹೇಳಬೇಕು ಅಥವಾ ರಾಯರ ಕಾರ್ಯಕ್ರಮ ನೋಡಬೇಕು ಏನೂ ನನಗೆ ಅನಿಸಿರಲಿಲ್ಲ. ಆದರೆ ಈ ಸಲ ನನ್ನ ಗ್ರೂಪ್ ಆದ ರಾಯರಿದ್ದಾರೆ ಗ್ರೂಪಲ್ಲಿ ನಮ್ಮ ಊರಿನವರೇ ಆದಂಥ, ನನ್ನ ತಾಯಿ ಊರಿನವರಾಗಿದ್ದಂಥ ಶಿಶಿರ್ ಹೇರೆಂಜಲ್ ಅವರು ಒಂದು ಕಾರ್ಯಕ್ರಮವನ್ನು ಹಾಕ್ತಾರೆ. ಕಾರ್ಯಕ್ರಮವನ್ನು ಹಾಕಿದಾಗ ಆಗ ನೋಡಿ, ಅದು ರಾಯರು ಯಾವಾಗ ನಮ್ಮನ್ನು ಇದು ಒಂದು ಕೆಲಸವನ್ನು ಮಾಡುವಂತ ಕೊಡ್ತಾರೆ, ಆಗಲೇ ನಾವು ಅದನ್ನು ಮಾಡಬೇಕು. ಆಗ ಇಷ್ಟು ವರ್ಷದವರಿಗೆ ಇಲ್ಲದೇ ಇರುವಂಥ ಒಂದು ಭಾವನೆ, ರಾಯರನ್ನೊಂದು ಆರಾಧನೆ ಮಾಡಬೇಕು ಅನ್ನೋದೊಂದು ಇದೆಯಲ್ಲ, ಅದು ಸಡನ್ಲಾಗಿ ಪ್ರತಿಯೊಬ್ಬರಿಗೂ ನಮಗೆ ಬರುತ್ತೆ, ನನಗೆ ಬರುತ್ತೆ, ನನ್ನ ಗ್ರೂಪ್ನಲ್ಲಿ ಇದ್ದವರು ಎಲ್ಲರೂ ಇದು ಮಾಡ್ತಾರೆ. ಎಷ್ಟು ಖುಷಿ ಆಗುತ್ತೆ ಅಂದರೆ, ಈಗ ರಾಯರು ನನ್ನ ಸೇವೆಯನ್ನು ಮಾಡೋಕ್ಕೆ ಇನ್ನೊಂದು ಅವಕಾಶ ನಿನಗೆ ಅಂತ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ತಾವುಗಳು ಈಗಾಗಲೇ ತುಂಬ ಜನ ಆಗಿದ್ದಾರೆ, ನನ್ನ ಗ್ರೂಪಲ್ಲಿದ್ದವರು ತುಂಬ ಜನ ಆಗಿದ್ದಾರೆ. ಆದರೂ ಇನ್ನೂ ಕೆಲವರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಈ ಒಂದು ರಾಯರ ಸೇವೆಗೆ ಪಾತ್ರರಾಗಿ. ಹಾಗಾದರೆ ಏನು ಮಾಡಬೇಕು ಅಂದರೆ, ರಾಯರ ಜಪವನ್ನು ಪಠಿಸಬೇಕು. ಅದು ಹೇಗೆ ಪಠಿಸಬೇಕು? ರಾಯರ ಜಪವನ್ನು, ಸಂಕಲ್ಪವನ್ನು ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಯಾವ ರೀತಿಯ ಸಂಕಲ್ಪ, ಅದು ನಿಮಗೆ ಬಿಟ್ಟಿರುವಂಥದ್ದು, ನಿಮಗೆ ಮಾತ್ರ ಗೊತ್ತದು ಯಾವ ಸಂಕಲ್ಪಕ್ಕೆ ಮಾಡ್ಕೋಬೇಕು ಅಂತ. ಆ ಸಂಕಲ್ಪವನ್ನು ಮಾಡಿಕೊಂಡು ರಾಯರಿಗೆ ದಿನಾ ಜಪವನ್ನು ಮಾಡಿ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂದರೆ ಪುರುಷರಾದರೆ ಮಾತ್ರ ಓಂ ಉಚ್ಚಾರ ಮಾಡಬೇಕು. ಮಹಿಳೆಯರಾದರೆ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋದನ್ನು ಉಚ್ಚಾರವನ್ನು ಮಾಡಿ ಪ್ರತಿದಿನ ಅದನ್ನು ಕೌಂಟ್ ಮಾಡಿ ಇಟ್ಕೋಬೇಕು. ಹಾಗಾದರೆ ಕೌಂಟ್ ಮಾಡಿ ಇಟ್ಕೊಂಡ್ರೆ ಹೇಗೆ ಅದನ್ನು ಕೌಂಟ್ ಮಾಡಿ ಇಟ್ಕೊಂಡ್ರೆ ನಾವು ಹೇಳೋದು ಹೇಗೆ ಅಂತಾದರೆ, ನಾನು ಫೋನ್ ನಂಬರನ್ನು ಕೊಡ್ತೀನಿ, ಅಥವಾ ನನಗೆ ನೀವು ಇದು ಮಾಡಿದರೆ ಖಂಡಿತವಾಗಿ ನಾನು ಅವರಿಗೆ ಫೋನ್ ನಂಬರ್ ಹಾಕ್ತೀನಿ. ನಾನು ತುಂಬ ಜನರದ್ದು ಹಾಕಿದ್ದೀನಿ, ಅವರ ಮೊಬೈಲಿಗೆ ಸಹಿತ ಆ ಗ್ರೂಪ್ ಹೋಗಿದೆ ಈಗ. ಆ ಗ್ರೂಪಲ್ಲಿ ನಾವು ನಮ್ಮ ಫೋನ್ ನಂಬರು, ನಮ್ಮ ಹೆಸರು ಕೊಟ್ಟಾಗ ಅವರು ನಮಗೆ ಒಂದು ಕ್ರಮ ಸಂಖ್ಯೆಯನ್ನು ಕೊಡ್ತಾರೆ. ಕ್ರಮ ಸಂಖ್ಯೆ ಅಂದರೆ, ನಾವು ಅಂದರೆ ಈ ಜೂನ್ ತಿಂಗಳ 30, ಜುಲೈ ತಿಂಗಳ 31 ಡೇಟನ್ನು ಕೊಟ್ಟಿದ್ದಾರೆ ಅವರು. ಅಂದರೆ ನಾವು ಎಷ್ಟು ಪಠನೆಯನ್ನು ಮಾಡಿದ್ದೇವೆ ಅದಷ್ಟನ್ನು ನಾವು ಆ ದಿನ ಜೂನ್ 30ಕ್ಕೆ ಅಥವಾ ಜುಲೈ 31ಕ್ಕೆ ನಾವು ಕಳಿಸಬೇಕು. ಆಗ ನಮ್ಮ ಕ್ರಮ ಸಂಖ್ಯೆಯನ್ನು ಹಾಕಿದರೆ ಗೊತ್ತಾಗುತ್ತೆ ಅಲ್ಲಿ ಇಂಥವರಿಂದ ಬಂದಿದೆ ಅಂತ. ಆಗ ಅದನ್ನು ಅವರು ನಮ್ಮ ರಾಯರಿಗೆ ಆರಾಧನೆ ದಿನ ಸಮರ್ಪಣೆಯನ್ನು ಮಾಡ್ತಾರೆ. ಎಂಥ ಒಂದು ಸದುಪಯೋಗ ಅಲ್ವಾ? ಎಷ್ಟು ಖುಷಿ ಆಗುತ್ತೆ. ರಾಯರಿಗೆ ನಾವು ಸಮರ್ಪಣೆಯನ್ನು ಎಷ್ಟೋ ಸಲ ಮಾಡ್ತೀವಿ, ರಾಯರಿಗೆ ಮುಗಿದು ಸಮರ್ಪಣೆ ಅಂತ. ಆದರೆ ರಾಯರ ಆರಾಧನೆ ದಿವಸ ರಾಯರ ಮಠದಲ್ಲೇ ಸಮರ್ಪಣೆ ಆಗ್ತಾ ಇದೆ ಅಂತಾದರೆ ನಿಜವಾಗಿಯೂ ನಾವು ಇವತ್ತು ಭಾಗ್ಯಶಾಲಿಗಳು. ಇಂಥ ಅವಕಾಶವನ್ನು ರಾಯರು ಕೊಟ್ಟಿದ್ದಾರೆ. ಹಾಗಾಗಿ ತಾವುಗಳೆಲ್ಲರೂ ಈ ಗ್ರೂಪನ್ನು ಸೇರ್ಕೊಳ್ಳಿ. ನಿಮ್ಮ ಹತ್ರ ಎಷ್ಟಾಯಿತು ಅಷ್ಟು ಜಪವನ್ನು ಮಾಡಿ. ನಿಮಗೇ ಆದಂಥ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅನ್ನೋದು ಏನಿಲ್ಲ, ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ನೀವು ಜಪವನ್ನು ಮಾಡಿ ಕೌಂಟ್ ಮಾಡಿಟ್ಕೊಂಡು ಆಮೇಲೆ ಅದನ್ನು ಗ್ರೂಪಿಗೆ ಹಾಕಿದರೆ ಅವರು ಇದನ್ನು ರಾಯರಿಗೆ ಸಮರ್ಪಣೆಯನ್ನು ಮಾಡ್ತಾರೆ. ಈ ಒಂದು ಒಳ್ಳೆಯ ಅವಕಾಶ. ಜೊತೆಗೆ ಇನ್ನೊಂದು ವಿಷಯ ಏನು ಅಂದರೆ, 10,000 ಅಥವಾ 10,000ಕ್ಕೂ ಮಿಕ್ಕಿ ನೀವು ಜಪವನ್ನು ಮಾಡಿದರೆ ನಿಮ್ಮ ಮನೆ ಬಾಗಿಲಿಗೆ ಉಪ್ಪುಂದ ರಾಯರ ಮಠದಿಂದ
ಪ್ರಸಾದ ಸಹಿತ ರಾಯರ ಮುಖೇನ ಅಲ್ಲಿ ಬಂದು ಮುಟ್ಟುತ್ತೆ. ಹಾಗಾಗಿ ನಿಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ಜಪವನ್ನು ಮಾಡಿ ಈ ಗುಂಪಿಗೆ ಎಲ್ಲರೂ ಸೇರ್ಕೊಳ್ಳಿ. ರಾಯರ ಭಕ್ತರು ನಾವು, ನಮಗೆ ರಾಯರು ಇದೊಂದು ಅವಕಾಶವನ್ನು ಕೊಟ್ಟಿದ್ರು, ಹಾಗಾಗಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಎಷ್ಟಾಯಿತು ಅಷ್ಟು ಜಪವನ್ನು ಮಾಡಿ ರಾಯರಿಗೆ ಸಮರ್ಪಣೆಯನ್ನು ಮಾಡಿ. ಜೊತೆಯಲ್ಲಿ ಇರುವಂಥ ನಮ್ಮ ರಾಯರು, ಯಾವಾಗಲೂ ನಾವು ಹೇಳ್ತೀವಿ ರಾಯರಿದ್ದಾರೆ 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 ಅಂತ. ಹಾಗಾದರೆ ಆ ರಾಯರನ್ನು ನಾವಿವತ್ತು ಇನ್ನೂ ರಾಯರ ಹತ್ತಿರಕ್ಕೆ ನಾವು ಹೋಗ್ತಾ ಇದ್ದೀವಿ. ನಮ್ಮನ್ನು ತಾಯಿ ಸ್ಥಾನದಲ್ಲಿ, ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು, ತಾಯಿ ತಂದೆ ಸ್ಥಾನ ಅಲ್ಲ, ಅವರೇ ತಂದೆ ತಾಯಿ ನಮಗೆ. ಬಾ ಮಗಳೇ, ಬಾ ಮಗನೇ, ನನ್ನ ಆರಾಧನೆಯನ್ನು ಮಾಡು, ನನ್ನ ಸ್ಮರಣೆಯನ್ನು ಮಾಡು, ನಿನ್ನೆಲ್ಲ ಕಷ್ಟಗಳನ್ನು, ನಿನ್ನೆಲ್ಲ ದುಗುಡಗಳನ್ನು, ನಿನ್ನೆಲ್ಲ ಚಿಂತೆಗಳನ್ನು, ನಿನ್ನೆಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ನಿನಗೆ ಒಳ್ಳೆಯದನ್ನು ಮಾಡ್ತೀನಿ ಬಾ ಕಂದ ಅಂತ ರಾಯರು ನಮ್ಮನ್ನು ಕರಿತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಈ ನಂಬರಿಗೆ ನಿಮ್ಮ ನಂಬರು, ನಿಮ್ಮ ಹೆಸರನ್ನು ಕೊಟ್ಟರೆ ಅವರು ಖಂಡಿತವಾಗಿಯೂ ನಿಮಗೆ ಕ್ರಮ ಸಂಖ್ಯೆಯನ್ನು ಕೊಡ್ತಾರೆ. ಎಲ್ಲಾದರೂ ಒಂದು ದಿವಸ 2 ದಿವಸ ಸ್ವಲ್ಪ ಡಿಲೇ ಆಗಿಬಿಟ್ರೆ ನೀವು ಮತ್ತೆ ತಿಳಿಸಿ, ನಿಮ್ಮ ಹೆಸರು ಫೋನ್ ನಂಬರ್ ಹಾಕಿ ನಮಗೆ ಕ್ರಮ ಸಂಖ್ಯೆ ಕೊಡಿ ಅಂತ ಹೇಳಿ, ಆಗ ಕ್ರಮ ಸಂಖ್ಯೆಯನ್ನು ಕೊಡ್ತಾರೆ. ಆ ಕ್ರಮ ಸಂಖ್ಯೆಯನ್ನು ನೆನ್ಪಿಟ್ಕೊಂಡು ಜಪವನ್ನು ಮಾಡಿ ಕೊನೆಗೆ ಜುಲೈ 30 ಈಗ ಮುಗಿತಾ ಬಂದಿದೆ. ಜುಲೈ 31ಕ್ಕೂ ಸಹಿತ ನಾವೊಂದು ಜುಲೈ 1ರಿಂದ ಜುಲೈ 31 ತನಕ ನಾವು ಎಷ್ಟು ಕೌಂಟ್ ಮಾಡ್ತೇವೆ ಅಷ್ಟನ್ನು ನಾವು ರಾಯರ ಸೇವೆಗೆ ಸಮರ್ಪಣೆಯನ್ನು ಮಾಡ್ಬೋದು. ಹಾಗಾದರೆ ಹೇಗೆ ಮಾಡ್ಕೋತೀರಿ? ಹೇಗೆ ಮಾಡಬೇಕು ಅಂದರೆ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಯಾವ ಕಾರಣಕ್ಕೆ ರಾಯರೇ ನಾನು ಇದನ್ನು ನಿಮಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಅಂದರೆ ನೀವು ಏನು ಬೇಕಾದರೂ ಮಾಡ್ಕೋಬಹುದು. ಮದುವೆ, ಉದ್ಯೋಗ, ಕಷ್ಟ, ಚಿಂತೆ, ಸಾಲ, ಕೊನೆಗೆ ಏನು ಬೇಡಪ್ಪ ರಾಯರೇ, ನೀವು ಒಬ್ಬರಿದ್ದರೆ, ರಾಯರಿದ್ದರೆ ಸಾಕು ಅನ್ನೋ ಒಂದು ಭಾವನೆಯಲ್ಲೂ ಸಹಿತ. ಯಾಕಂದರೆ ಅವ್ರು ಒಬ್ಬರಿದ್ದರು ಅಂದರೆ ಇದಿಷ್ಟೆಲ್ಲ ಚಿಂತೆನೂ ದೂರ ಆಗುತ್ತೆ ಅಲ್ವಾ. ದೂರ ಆಗೋದು ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ದೂರ ಆಗೋದಂತೂ ಖಂಡಿತ. ಹಾಗಾಗಿ ಪ್ರತಿಯೊಬ್ಬರು ರಾಯರ ಸ್ಮರಣೆಯನ್ನು ಮಾಡಿ, ರಾಯರ ಈ ಒಂದು ಸೇವೆಯನ್ನು ನಮ್ಮ ಆರಾಧನೆಯ ಒಳಗೆ ಮಾಡಿ ತಮಗೆಲ್ಲರಿಗೂ, ನಾನೊಬ್ಬಳೇ ಅಲ್ಲ, ನನ್ನ ಗ್ರೂಪಲ್ಲಿದ್ದವರೊಬ್ಬರೇ ಅಲ್ಲ, ಎಲ್ಲರಿಗೂ ಅದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ಭಾಗವಹಿಸಿ ರಾಯರ ಪ್ರೀತಿಗೆ ಮತ್ತೆ ಪಾತ್ರರಾಗಿ ಆ ಗುರುಚರಣರ ಪಾದಕ್ಕೆ ಶರಣಾಗೋಣ ನಾವೆಲ್ಲರೂ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.